ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 24ನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶಃ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಈ ಶ್ಲೋಕದಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನ ಬಳಿಯಲ್ಲಿ ಹೇಳ್ತಾನೆ, ಎರಡೂ ಸೈನ್ಯಗಳ ಮಧ್ಯದಲ್ಲಿ ನನ್ನ ರಥವನ್ನು ತಂದು ನಿಲ್ಲಿಸು. ಈ ರೀತಿಯಾಗಿ ಅರ್ಜುನನಿಂದ ಆಜ್ಞೆಯನ್ನು ಪಡೆದಂತಹ ಶ್ರೀಕೃಷ್ಣ ಪರಮಾತ್ಮ ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ತಂದು ನಿಲ್ಲಿಸುತ್ತಾ ಅರ್ಜುನನ ಬಳಿಯಲ್ಲಿ ಈ ರೀತಿಯಾಗಿ ಹೇಳಿದ ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವ. ಈ ಶ್ಲೋಕದ ವಿವರಣೆಯನ್ನು ನಾವು ನೋಡುವುದಾದ್ರೆ, ಅರ್ಜುನ ಹೇಳಿದ್ದಾನೆ ಎರಡೂ ಸೈನ್ಯದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತ. ಇಲ್ಲಿ ಎರಡು ಪದಗಳನ್ನು ವಿಶೇಷವಾಗಿ ಉಪಯೋಗಿಸಿದ್ದಾರೆ. ಅದುವೇ ಋಷಿಕೇಶ ಹಾಗೂ ಗುಡಾಕೇಶ ಅಂತ. ಋಷಿಕೇಶ ಅಂತ ಭಗವಂತನನ್ನು ವ್ಯಾಸರು ಇಲ್ಲಿ ಕರೆದ್ರೆ, ಗುಡಾಕೇಶ ಅಂತ ಅರ್ಜುನನನ್ನು ಕರೆದಿದ್ದಾರೆ. ಋಷಿಕ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಒಡೆಯನಾದಂಥವನು ಆದ್ದರಿಂದ, ಹಾಗೂ ಭಗವಂತ ಅವತಾರ ಕಾಲದಲ್ಲಿ ಇಂದ್ರಿಯಗಳನ್ನು ತನ್ನ ವಶದಲ್ಲಿರಿಸಿಕೊಂಡಿದ್ದ. ಹಾಗೂ ನಾವು ಕೂಡ ನಮ್ಮ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿರಿಸಿಕೊಳ್ಳಬೇಕು ಅಂತ ಆದ್ರೆ ಆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನಮ್ಗೆ ಬೇಕು. ಹಾಗಾಗಿ ಆತ ಋಷಿಕೇಶ ಅಂತ ಭಗವಂತನನ್ನು ಕರೆದು, ಗುಡಾಕೇಶ ಅಂತ ಅರ್ಜುನನನ್ನು ಕರೆದಿದ್ದಾರೆ. ಗುಡಾಕ ಅಂದ್ರೆ ನಿದ್ದೆ ಅಂತ ಅರ್ಥ. ಆತ ಗುಡಾಕ ಅಂದ್ರೆ ನಿದ್ದೆಗೆ ಆತ ಈಶಾ ಅಂದ್ರೆ ನಿದ್ದೆಯನ್ನು ಅರ್ಜುನ ಗೆದ್ದವನು. ಮಹಾಭಾರತದಲ್ಲಿ ನಾವು ಅನೇಕ ಪ್ರಸಂಗಗಳನ್ನು ನೋಡ್ತೇವೆ. ಅರ್ಜುನ ತಾನು ತನ್ನ ವಿದ್ಯಾಭ್ಯಾಸ ಕಾಲದಲ್ಲಿಯೇ ದ್ರೋಣರ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಇಡೀ ರಾತ್ರಿ ತಾನು ನಿದ್ದೆಯನ್ನು ಕೆಟ್ಟು ಆ ಶಬ್ದವೇದಿ ಅಭ್ಯಾಸವನ್ನು ತಾನು ಮಾಡ್ತಾನೆ. ಅದನ್ನು ಕಲಿಯುವಂತಹ ಸಂದರ್ಭದಲ್ಲಿ ಅನೇಕ ದಿನಗಳ ಕಾಲ ಆತ ನಿದ್ದೆಯನ್ನೇ ಮಾಡಿರುವುದಿಲ್ಲ. ಆತ ನಿದ್ದೆಯನ್ನು ಗೆದ್ದವ. ಅಲ್ಲದೆ ಪಶುಪತಿಯನ್ನು ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನು ತಾನು ಪಡೆದುಕೊಳ್ಳುವಾಗಲೂ ಕೂಡ ಅರ್ಜುನ ನಿದ್ದೆ ಮಾಡದೆ ಎಷ್ಟೋ ವರ್ಷಗಳ ಕಾಲ ತಾನು ಏಕಾಗ್ರ ಚಿತ್ತನಾಗಿ ತಪಸ್ಸು ಮಾಡಿದ್ದನ್ನು ಮಹಾಭಾರತ ನಮಗೆ ತಿಳಿಸಿಕೊಳ್ತದೆ. ಅಲ್ಲದೆ ಈ ಕುರುಕ್ಷೇತ್ರ ಯುದ್ಧದಲ್ಲಿಯೂ ಕೂಡ ಮುಂದೆ ದ್ರೋಣ ಪರ್ವ ಮುಂತಾದಂತಹ ಪರ್ವಗಳಲ್ಲಿ ನಾವು ಕಾಣ್ತೇವೆ, ಅರ್ಜುನ ನಿದ್ದೆಯನ್ನು ಕೆಟ್ಟು ವೀರಾವೇಶದಿಂದ ಹೋರಾಡ್ತಾ ರಣಭಯಂಕರ ಅಂತ ಮೆರೆಯುವಂಥವನು. ಹೀಗಾಗಿ ಆತ ನಿದ್ದೆಯನ್ನು ಗೆದ್ದವನಾದದ್ರಿಂದ ಆತ ಗುಡಾಕೇಶನಾದ. ಭಗವಂತ ಋಷಿಕೇಶ, ಈತ ಗುಡಾಕೇಶ. ಈ ಗುಡಾಕೇಶ ಪದಕ್ಕೆ ಇನ್ನೊಂದು ಅರ್ಥವೂ ಉಂಟು. ನಮ್ಮ ಈ ತೋರು ಬೆರಳನ್ನು ತರ್ಜನಿ ಅಂತ ಕರೀತಾರೆ, ಹಾಗೂ ಹೆಬ್ಬೆರಳನ್ನು ಅಂಗುಷ್ಟ ಅಂತ ಕರೀತಾರೆ. ಈ ಹೆಬ್ಬೆರಳು ಹಾಗೂ ತೋರು ಬೆರಳು ಇದು ಎರಡೂ ಸೇರಿಕೊಂಡಾಗ ಇದನ್ನು ಗುಡ ಅಂತ ಕರೀತಾರೆ. ಈ ಉದ್ದ ಏನಿದೆ ಇದು ಗುಡ. ಅರ್ಜುನ ಗುಡಾಕೇಶ ಅಂದ್ರೆ ಈ ತೋರು ಬೆರಳು ಹಾಗೂ ಅಂಗುಷ್ಟ, ತರ್ಜನಿ ಹಾಗೂ ಅಂಗುಷ್ಟ ಇದು ಎರಡೂ ಸೇರಿಕೊಂಡ್ರೆ ಇಷ್ಟು ಉದ್ದ ಎಷ್ಟಾಗುತ್ತದೋ ಇದು ಗುಡ. ಇಷ್ಟು ಉದ್ದದ ಕೂದಲನ್ನು ಇದ್ದುಕೊಂಡವನು, ಆತನಿಗೆ ಇಷ್ಟು ಉದ್ದದ ಕೇಶ ಇತ್ತು ಅಂತ. ಇದು ಕ್ಷತ್ರಿಯರಿಗೆ ವಿಹಿತವಾದದ್ದು ಕೂಡ ಹೌದು. ಹಾಗಾಗಿ ಆತ ಗುಡಾಕೇಶನಾದ ಅಂತ ಆತನನ್ನು ಕರೆಯುತ್ತಾರೆ. ಇನ್ನೂ ಒಂದು ಅರ್ಥ ಉಂಟು. ಗುಡ ಅಂದ್ರೆ ಬೆಲ್ಲ ಅಂತ ಹೇಳುವಂತಹ ಅರ್ಥವೂ ಉಂಟು. ಬೆಲ್ಲದಂತೆ ಕೂದಲುಳ್ಳವನು ಅಂದ್ರೆ, ಬೆಲ್ಲದಂತೆ ಅಂದ್ರೆ ಕೆಂಚು ವರ್ಣದ ಕೂದಲುಳ್ಳವನು ಅರ್ಜುನ ಅಂತ ಹೇಳುವಂತಹ ಒಂದು ಮಾತು ಕೂಡ ಉಂಟು. ಹೀಗಾಗಿ ಇಂತಹ ಗುಡಾಕೇಶ ಋಷಿಕೇಶನಲ್ಲಿ ಭಿನ್ನವಿಸಿಕೊಂಡ ಪ್ರಕಾರ ರಥವನ್ನು ತಂದು ನಿಲ್ಲಿಸಿದ್ದಾನೆ ಹಾಗೂ ಈ ರೀತಿಯಾಗಿ ಹೇಳಿದ ಅಂತ ಹೇಳುವಂಥದ್ದು. ಅರ್ಜುನ ತಾನು ನಿದ್ದೆಯನ್ನು ಮಾತ್ರ ಗೆದ್ದಿದ್ದಾನೆ, ಆದ್ರೆ ಆತ ಇಂದ್ರಿಯಗಳನ್ನು ಗೆದ್ದಿಲ್ಲ. ಇಂದ್ರಿಯಗಳಿಗೆ ಒಡೆಯನಾದಂತಹ ಋಷಿಕೇಶ ಈ ರೀತಿಯಾಗಿ ಹೇಳಿದ ಅಂತ ಇದು ಮುಂದಿನ ಶ್ಲೋಕದಲ್ಲಿ ನಾವು ನೋಡಬಹುದು. ಇದು ಈ ಶ್ಲೋಕದ ವಿವರಣೆ. ಶುಭವಾಗ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.